ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 24 ಈ ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲ್ತ್ರೆ ಈಸಿ ಅನಿಸುತ್ತೆ, ಆಲ್ವೇಸ್ ಇದರ್ವೈಸ್ ಮಾರ್ಕೆಟ್ ನಿಮಗೆ ಡಿಫಿಕಲ್ಟ್ ಆಗೇ ಆಗುತ್ತೆ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಕಲೀರಿ, ಕಲಿತ್ರೆ ಈಸಿ ಆಗುತ್ತೆ. ಆದಷ್ಟು ಕಾಲ್ ಟಿಪ್ಸ್ ಕೊಡೋರಿಂದ ದೂರ ಇರಿ. ಮ್ಯಾಕ್ಸಿಮಮ್ ಪೀಪಲ್ಸ್ ಕಾಲ್ ಟಿಪ್ಸ್ ಕೊಡೋರು ಯಾರು ಟ್ರೇಡರ್ಸ್ ಅಲ್ಲ. ಟ್ರೇಡರ್ಸ್ ಯಾರು ಕಾಲ್ ಟಿಪ್ಸ್ ಕೊಡಲ್ಲ. ನೆನ್ಪಿಟ್ಕೊಳ್ಳಿ, ಈ ಎರಡೂ ನೀವು ನೆನ್ಪಿಟ್ಕೋಬೇಕು. ಯಾಕೆಂದರೆ 90% ಆಫ್ ನನ್ನ ಟ್ರೇಡಿಂಗ್ ನೋಡೋರು ವ್ಯೂವರ್ಸು ಆಲ್ವೇಸ್ ಬೈಕೊಳ್ತಾರೆ. ಯಾಕೆಂದರೆ ತುಂಬ ಮೆಸೇಜ್ಗಳು ಬರುತ್ತೆ, ನೀವು ಒಂದು ಕಾಲ್ ಟಿಪ್ಸ್ ಕೊಡಲ್ಲ, ಬೇರೆಯವ್ರನ್ನ ಗ್ರೋ ಮಾಡಿಸಲ್ಲ. ಸೀರಿಯಸ್ಲಿ ಯಾರ್ ಕ್ರೇಜಿ ಮೆಸೇಜಸ್, ಕ್ರೇಜಿ ಸೆಂಟಿಮೆಂಟಲ್ ಮೆಸೇಜಸ್. ಬೇರೆಯವ್ರು ಗ್ರೋ ಮಾಡಿಸಲ್ಲ, ನೀವು ಕನ್ನಡದವ್ರು ಹೋಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ. ಎಂತೆಂಥ ಸೆಂಟಿಮೆಂಟ್ ಮೆಸೇಜಸ್ ಬರುತ್ತೆ ಅಂದರೆ ನಗು ಬರುತ್ತೆ, ಸಮ್ಟೈಮು ನಗು ಕೂಡ ಬರುತ್ತೆ. ಬಟ್ ಸಮ್ಟೈಮ್ ಅನಿಸುತ್ತೆ ಇದೆಲ್ಲ ನಮಗೆ ಬೇಕಾ ಅಂತ. ಸೊ ಎರಡೂ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ನೋಡಿ, ಟ್ರೇಡರ್ಸ್ಗಳು ಯಾರು ಕಾಲ್ ಟಿಪ್ಸ್ ಯಾಕೆ ಕೊಡಲ್ಲ ಅಂದರೆ, ಅವ್ರಿಗೆ ಟ್ರೇಡ್ಗೆ ಅವ್ರ ಪೊಸಿಷನ್ಸ್ಗಳನ್ನ ಹ್ಯಾಂಡ್ಲ್ ಮಾಡೋದೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಆಪ್ಷನ್ ಬೈಯರ್ ಆದಾಗ ನಿಮಗೆ ಪ್ರತಿಯೊಂದು ಮಿನಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ನಾವು ಎಂಟ್ರಿ ಆಗೋ ಪ್ಲೇಸ್ನ ನಾನು ನಿಮಗೆ ಟೈಪ್ ಮಾಡಿ ಪೋಸ್ಟ್ ಮಾಡೋದ್ರೊಳಗಡೆ ಮಾರ್ಕೆಟು ಆಲ್ರೆಡಿ ಅದರಿಂದ ಮೇಲೋಗಿರುತ್ತಿಲ್ಲ, ಅದರಿಂದ ಕೆಳಗಡೆ ಬಂದಿರುತ್ತೆ. ಓಕೆನಾ? ಸೊ ಆ ಎಂಟ್ರಿ ಪಾಯಿಂಟ್ ನಿಮಗೆ ಸಿಗೋದಿಲ್ಲ. ಆ ಥರ ಇದ್ದಾಗ ಕಾಲ್ ಟಿಪ್ಸ್ ಕೊಟ್ಟಾಗ ನಿಮ್ಮನ್ನು ಪ್ರಾಫಿಟಬಲ್ ಮಾಡಿಸೋದು ತುಂಬಾ ಕಷ್ಟ. ಅದಕ್ಕೆ ನಾನು ಹೇಳೋದು, ಕಲ್ತ್ರೆ ನಿಮಗೆ ಕ್ವಿಕ್ ಡಿಸಿಷನ್ ತೊಗೋಬೋದು, ನೀವೇ ಮಾಡ್ಬೋದು. ಕಾಲ್ ಟಿಪ್ಸ್ ಕೊಡೋರು ಯಾಕೆ ಟ್ರೇಡ್ ಮಾಡಲ್ಲ? ಅವ್ರಿಗೆ ಗೊತ್ತು ಕಾಲ್ ಟಿಪ್ಸ್ ನಾವು ಕೊಡೋದು 100% 50-50 ಸಕ್ಸಸ್ ಆಗೋದಿಲ್ಲ. ಸೊ ಸಕ್ಸಸ್ ನಮಗೆ ಆಗಲ್ಲ ಅಂದಮೇಲೆ ನಾವು ಟ್ರೇಡ್ ಮಾಡಿ ಕ್ಲಾಸ್ ಮಾಡ್ಕೋಬೇಕು, ಊರನ್ನೆಲ್ಲ ಟ್ರೇಡ್ ಮಾಡ್ಸೋಣ, ಎಲ್ಲರೂ ಹೊಗೆ ಹಾಕ್ಸೋಣ ಅನ್ನೋ ಥರ ಮೈಂಡ್ಸೆಟ್ ಅದು. ಸೊ ಹಾಗಾಗಿ ದಯವಿಟ್ಟು ಕಾಲ್ ಟಿಪ್ಸ್ ಕೊಡೋರಿಂದ ದೂರ ಇರಿ. ಸೊ ಇತ್ತೀಚೆಗೆ ನಾವು ನಿಮಗೆ ಅಲ್ಲಿ ಟ್ರೇಡಿಂಗ್ ಕಲಿಸ್ತೀವಿ, ಇಲ್ಲಿ ಟ್ರೇಡಿಂಗ್ ಕಲಿಸ್ತೀವಿ. ನೆನ್ನೆ ಒಂದು ಮೆಸೇಜಿಗೆ ತುಂಬ ಜನದ ರಿಪ್ಲೈ, ಇದು ಯೂಟ್ಯೂಬ್ ಇದಕ್ಕೆ ತುಂಬ ಜನದ ಮೆಸೇಜ್ ಕೂಡ ಬಂದಿತ್ತು. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಬಡೀಸ್ ನೇಮ್. ಓಕೆನಾ? ಯಾರ್ದು ನೇಮ್ ತೊಗೊಳಕ್ಕೆ ಇಷ್ಟಪಡಲ್ಲ. ಯಾರಾದರೂ ನಿಮಗೆ ಕ್ಲಾಸು ಕಲಿಸ್ತೀವಿ, ನೆಕ್ಸ್ಟು ನಮ್ಮ ಗ್ರೂಪಲ್ಲೇ ನಿಮಗೆ ಕಾಲ್ ಟಿಪ್ಸ್ ಕೊಡ್ತಾ ಹೋಗ್ತೀವಿ ಅಂತ ತುಂಬ ಈ ಕರ್ನಾಟಕದಲ್ಲೂ ಇದ್ದಾರಂತೆ, ನಾರ್ತಲ್ಲೂ ಇದ್ದಾರೆ, ಅಫ್ಕೋರ್ಸ್ ಇದ್ದೇ ಇರ್ತಾರೆ. ಸೊ ಅಂಥವ್ರು ಸರ್ ಸುಮ್ಮನೆ ಅವ್ರ ಕ್ಲಾಸು ತೊಗೊಂಡು ಅದಾದಮೇಲೆ ಕಾಲ್ ಟಿಪ್ಸ್ ಅಟೆಂಡ್ ಮಾಡ್ದು, ಕಾಲ್ ಟಿಪ್ಸಲ್ಲಿ ಕೂಡ ಅಡಿಷ್ನಲ್ಲು ಅಮೌಂಟ್ ಅಂತ ಕಟ್ಟಿಸ್ಕೊಂಡ್ರು, ಅದನ್ನು ಹೊಗೆ ಹಾಕ್ಸಿದ್ರು, ನಮ್ಮದು ಅಕೌಂಟು ವೈಪೌಟ್ ಮಾಡಿಸಿದ್ದಾರೆ. ತುಂಬ ಥಿಂಗ್ಸ್ಗಳು ಇದ್ದೇ ಇರ್ತವೆ ಆ ಥರದ್ದು. ಅದನ್ನು ನಾವೇನು ಹೇಳೋಕ್ಕಾಗೋದಿಲ್ಲ. ಪೀಪಲ್ ಆರ್ ದೇರ್, ಬಿಕಾಸ್ ಎಲ್ಲ ಥರದ್ದು ಪ್ರಾಸು ಕಾನ್ಸು ಇದ್ದೇ ಇರುತ್ತೆ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಇನ್ನೊಬ್ಬರು ಅಕೌಂಟಿಂದ ವೈಪೌಟ್ ಮಾಡ್ಕೊಳ್ಳೋದ, ನಿಮ್ಮ ಎಫರ್ಟ್ ಹಾಕಿ ನೀವು ವೈಪೌಟ್ ಮಾಡ್ಕೊಳ್ಳಿ ಅಲ್ಲ, ಅದರಲ್ಲೇನಿದೆ ಅಲ್ವಾ? ಸೊ ನಿಮ್ಮ ಎಫರ್ಟ್ ಹಾಕಿ ವೈಪೌಟ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಈಗ ನಾನು ಇಲ್ಲಿ ಟ್ರೇಡಿಂಗ್ ಕಲಿಬೇಕಾದ್ರೆ 4 ಟೈಮ್ಸ್ ನನ್ನ ಅಕೌಂಟ್ ಝೀರೋ ಆಗಿದೆ. ಓಪನ್ ಆಗಿ ಹೇಳ್ತೀನಿ, 4 ಟೈಮ್ಸ್. ಇಟ್ ಮೀನ್ಸ್ ನಾನು ಫುಲ್ ಅಮೌಂಟ್ ಝೀರೋ ಮಾಡಿದ್ದೀನ? ನೋ. ಇಷ್ಟು ಅಮೌಂಟ್ ಅಂತ, ಇಷ್ಟು ಲಿಮಿಟೆಡ್ ಅಮೌಂಟ್ ಅಂತ ಹಾಕ್ಕೊಳ್ಳೋದು, ಅದು ಎಲ್ಲಿ ತನಕ ನಾನು ಪ್ರಾಫಿಟಬಲ್ ಮಾಡುತ್ತಾ ಇಲ್ವೋ ಅದು ಝೀರೋ ಆಗೋವರೆಗೂ ನಾನು ಟ್ರೇಡಿಂಗ್ ಕಲಿಯೋಕ್ಕೆ ಅಂತ 4 ಟೈಮ್ಸ್ ಅಕೌಂಟ್ ವೈಪೌಟ್ ಮಾಡಿದ್ದೀನಿ. ಇಟ್ ಈಸ್ ನಾಟ್ ಈಸಿ. ಓಕೆನಾ? ಬಟ್ ಐ ಆಮ್ ಹ್ಯಾಪಿ ದಟ್ ಆ 4 ಟೈಮ್ಸ್ ಅಕೌಂಟ್ಗಿಂತ ಇವತ್ತು 10 ಟೈಮ್ಸ್ ದುಡ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಅವತ್ತು ನನಗೆ 4 ಟೈಮ್ಸ್ ಹಾಕ್ಲಿಕ್ಕೆ ನಾನು ಭಯಪಟ್ಟಿದ್ರೆ ಇವತ್ತು ನಾನು 10 ಟೈಮ್ಸ್ ದುಡಿಯೋಕೆ ಆಗ್ತಿರಲ್ಲ. ನೆನ್ಪಿಟ್ಕೊಳ್ಳಿ. ಬಿಕಾಸ್ ಇಟ್ ಈಸ್ ಲೈಕ್ ಎ ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕು, ಸ್ಟ್ರಾಂಗ್ ಥಿಂಗ್ಸ್ ಬೇಕು. ಇಲ್ಲ ನಮಗೆ ಎಲ್ಲ ಕಡೆ ಕಮಿಟ್ಮೆಂಟ್ಸಲ್ಲೂ ನಾವೇ ಹ್ಯಾಂಡ್ಲ್ ಮಾಡ್ತಿದ್ದೀವಿ, ನಮಗೆ ಅವರು ಇಂಪಾರ್ಟೆಂಟ್ ಇವರು ಇಂಪಾರ್ಟೆಂಟ್, ನೆವರ್. ನೀವು ಯಾವುದೇ ಕಾರಣಕ್ಕೂ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಟ್ರೇಡರ್ ಆಗೋನಿಗೆ ನನಗೆ ಗೊತ್ತಿರೋಂಗೂ ಎಲ್ಲ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದ್ಬಿಟ್ಟಿರ್ತಾನೆ ಅವನು. ಆದರೆ ಟ್ರೇಡರೇ ಆಗಬೇಕು, ಇಲ್ಲ ಲೆಟ್ಸ್ ಕ್ಲೋಸ್ ಇಟ್ ಅಪ್, ಡೂ ಆರ್ ಡೈ ಅಷ್ಟೇ. ಆ ಥರ ಇದ್ದವರು ತುಂಬ ಜನ ಗೆದ್ದಿದ್ದಾರೆ. ನಾನು ನೋಡ್ದಂಗೆ ತುಂಬ ಅಂದರೆ ತುಂಬ ಜನ ಗೆದ್ದಿದ್ದಾರೆ. ಯಾರು ಎರಡು ಕಡೆನೂ ದೋಣಿ ಹಾಕ್ಕೊಂಡು ಈ ಕಡೆನೂ ದುಡ್ಡು ದುಡಿತೀನಿ, ನಾನು ಈ ಕಡೆನೂ ದುಡ್ಡು ಮಾಡ್ಕೊಳ್ತೀನಿ, ನೋ ವೇ, ಇಂಪಾಸಿಬಲ್. ಓಪನ್ ಆಗಿ ಹೇಳ್ತೀನಿ, ಇಂಪಾಸಿಬಲ್ ಟು ಮೇಕ್ 1 ರೂಪಿ ಇನ್ ಸ್ಟಾಕ್ ಮಾರ್ಕೆಟ್. ಓಕೆನಾ? ಸೊ ಅದಕ್ಕೆ ಹೇಳೋದು, ಕಲೀರಿ. ಕಲ್ತ್ರೆ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸ್ಲೋಲಿ ಟೈಮ್ ಹಿಡಿಯುತ್ತೆ. 1 ಇಯರ್ ಇರ್ಬೋದು, 2 ಇಯರ್ ಇರ್ಬೋದು, 3 ಇಯರ್ ಇರ್ಬೋದು. ಡೆಫಿನೆಟಾಗಿ ಟ್ರೇಡರ್ ಆಗ್ತೀರಾ. ಬಟ್ ಯಾವಾಗ ಆಗ್ತೀರಾ ಅಂತ ಹೇಳೋಕ್ಕಲ್ಲ, ಡೆಫಿನೆಟಾಗಿ ಅಂತೂ ಟ್ರೇಡರ್ ಅಂತೂ ಆಗೇ ಆಗ್ತೀರಾ. ಓಕೆನಾ? ಸೊ ಅದು ಕೂಡ ಇಂಪಾರ್ಟೆಂಟು. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ. ಲೆಟ್ಸ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋಕ್ಕೆ ಮುಂಚೆ ಜಸ್ಟ್ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಇವತ್ತಿಂದು ನಂದು ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ಸಿಂಪಲ್ ಸಿಂಗಲ್ ಟ್ರೇಡ್, ಈಸಿ ಟ್ರೇಡ್. ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ದೆ ಮಾರ್ಕೆಟ್ ಎಲ್ಲಿಂದ ಮೂವ್ ಆದರೆ ಏನಾಗುತ್ತೆ ಅಂತ. ಅದೇ ಥರನೇ ನಾನು ಟ್ರೇಡ್ ಮಾಡಿರೋದು. ನಾನೇನು ಎಕ್ಸ್ಟ್ರಾ ಚೀಸ್ ಅಂತ ಯೂಸ್ ಮಾಡ್ಕೊಂಡೇನು ಟ್ರೇಡ್ ಮಾಡಿಲ್ಲ, ಸಿಂಪಲ್ ಲಾಜಿಕ್ ಯೂಸ್ ಮಾಡಿಕೊಂಡೇ ಟ್ರೇಡ್ ಮಾಡಿರೋದು. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಸೊ ಇವಾಗ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ, ಮಾರ್ಕೆಟಲ್ಲಿ ಇವತ್ತು ಎಲ್ಲಿತ್ತು, ಹೇಗಿತ್ತು ಟ್ರೇಡ್ ಅಂತ. ಸ್ಟೂಡೆಂಟ್ಸ್ಗೂ ಕೂಡ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟ್ ಏನಾದರೂ ಬಿಲೋ 440 ಓಪನ್ ಆದರೆ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್.
ಸಾರಿ, ಸ್ವಲ್ಪ ಗಂಟ್ಲು ಕಿಚ್ಕಿಚಾಗಿದೆ. ಬೇಸಿಗೆಯಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ನೀರು ಕುಡಿಯೋದು ಅದೇ ಸಮಸ್ಯೆ. ಹೊರ್ಗಡೆ ಹೋದಾಗ ಯಾವುದು ಇದು ಏನು ಅಂತ ನೋಡಲ್ಲ, ಬಿಸಿಲಿಗೆ ಎಲ್ಲೇ ನೀರು ಕುಡಿಯೋದು, ಅದು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಗಂಟ್ಲು ಕಿಚ್ಕಿಚಾಗೋದು, ಇದು ಕಾಮನ್ ಆಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಲೆಟ್ಸ್ ಸಿ. ಲೈಕ್ ಇವತ್ತಿಂದು ಟ್ರೇಡಲ್ಲಿ ನನಗೆ ಎಕ್ಸಾಕ್ಟಾಗಿ ನಾನು ಎಲ್ಲಿ ಟ್ರೇಡ್ ಮಾಡಿದೆ, ಸ್ಟೂಡೆಂಟ್ಸ್ ಕೇಳಿದೆ, ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಇಫ್ ಇಟ್ ಇಸ್ ಗೋಸ್ ಬಿಲೋ 440 ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಯಾಕೆ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್? ಸಿ, ಬೈಯರ್ಸ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ತೊಗೊಂಡು ಹೋಗ್ತಲೇ ಇದ್ದಾರೆ, ಓಕೆನಾ, ಬಟ್ ಅಷ್ಟು ಸ್ಟ್ರೆಂತ್ ಇಲ್ಲ ಮಾರ್ಕೆಟಲ್ಲಿ. ನಾನು ಬೆಳಿಗ್ಗೆ ಓಪನ್ ಆಗೋಕ್ಕೆ ಮುಂಚೆ ಗಿಫ್ಟ್ ನಿಫ್ಟಿ ನೋಡಿದೆ. ಗಿಫ್ಟ್ ನಿಫ್ಟಿಯಲ್ಲಿ US ಮಾರ್ಕೆಟು ಒಂದು ಒಳ್ಳೆ ಫಾಲ್ ಕೊಟ್ಟಿತ್ತು, ಬಟ್ ಏಷ್ಯನ್ ಮಾರ್ಕೆಟಲ್ಲಿ ರಿಕವರಿ ಆಗಿದೆ ಅದು, ಓಕೆನಾ. ಏಷ್ಯನ್ ಮಾರ್ಕೆಟ್ ಅಂದರೆ ಚೈನಾ ಇರ್ಬೋದು, ಇದಿರ್ಬೋದು, ಲೈಕ್ ಜಪಾನ್ ಇರ್ಬೋದು, ಸಿಂಗಪುರ್ ಇರ್ಬೋದು, ಅವೆಲ್ಲ ಮಾರ್ಕೆಟ್ಸು ಸೇರಿದ್ರೆ ಏಷ್ಯಾ ಮಾರ್ಕೆಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿನೇ ಅಲ್ಲಿ ಆವಾಗ ಮಾರ್ಕೆಟ್ ಅಂದ್ಕೊಂಡೆ ಓಕೆ ಒಂದು 100 ಪಾಯಿಂಟ್ ಗ್ಯಾಪ್ ಡೌನ್ ಆಗ್ಬೋದೇನೋ. 100 ಪಾಯಿಂಟ್ ಗ್ಯಾಪ್ ಡೌನ್ ಗೊತ್ತಿಲ್ಲ ಯಾವ ಕಡೆ ಮೂವ್ ಆಗುತ್ತೆ ಅಂತ, ಚಲೋ ವೆಯ್ಟ್ ಮಾಡೋಣ ಅಂತ. ಸೊ ಫಸ್ಟ್ ಒಂದು 2-3 ಕ್ಯಾಂಡಲಲ್ಲಿ ನಾನು ಏನು ನೋಡಲಿಲ್ಲ. ದೆನ್ ಮಾರ್ಕೆಟ್ ಯಾವಾಗ ಕಂಟಿನ್ಯೂಸ್ ಆಗಿ ನಿಂತು ಫಾಲ್ ಬ್ರೇಕ್ಔಟ್ ಫ್ರೆಶ್ ಲೋನ ಮಾಡ್ತು, ಅಗೇನ್ ಇಟ್ಸ್ ಗಿವನ್ ರಿಟ್ರೇಸ್ಮೆಂಟ್. ಯು ವಾಂಟ್ ಬಿಲೀವ್ ಇಟ್, ನಾನು 140 ಎಂಟ್ರಿ ಆಗಿದೆ. ಸೊ 140ಇಂದ ನನಗೆ ಇಲ್ಲಿಗೆ ಬರೋಷ್ಟರಲ್ಲಿ ಐ ಎಕ್ಸಿಟೆಡ್, ಐ ಗಾಟ್ ವೆರಿ ಗುಡ್ ಮನಿ, ಬಟ್ ಇಟ್ ರೀಚ್ 195, ಓಕೆನಾ. ಆಲ್ಮೋಸ್ಟ್ 55 ಪಾಯಿಂಟ್ ಮೂವ್ ಆಗಿದೆ. 55 ಪಾಯಿಂಟು ನಂದ ನೆವರ್, ಇಂಪಾಸಿಬಲ್, ಬಿಕಾಸ್ ನಾನು ಇಂಟ್ರಾಡೇ ಟ್ರೇಡರು, ಸ್ಕ್ಯಾಲ್ಪರು. ಸೊ ನನಗೆ ಇಲ್ಲಿಂದ ಇಲ್ಲಿಗೆ ಸಿಕ್ಕಿದ್ದು ನನ್ನ ದಿನ ಟಾರ್ಗೆಟ್ ರೀಚ್ ಮಾಡಿದೆ. ಸೊ ಇದು ನಂದಲ್ಲ, ಇದು ನಾನು ಮೂಮೆಂಟ್ ನನಗೆ ಎಕ್ಸೆಪ್ಟ್ ಕೂಡ ಮಾಡೋದಿಲ್ಲ. ಸ್ಟೂಡೆಂಟ್ಸ್ ಕೇಳಿದ ಪ್ರಕಾರನೇ 440ಇಂದ ಬಿಲೋ ಅವರು ಟ್ರೇಡ್ ಮಾಡಿದವರು ಕೂಡ ಒಂದು ಒಳ್ಳೆ ಪ್ರಾಫಿಟ್ ಆಗಿದೆ ಇವತ್ತು. ಈಸಿ ಟ್ರೇಡ್ಸು, ಈ ನೋ ಡಿಫಿಕಲ್ಟು. ಮಾರ್ಕೆಟ್ ಬೆಳಗ್ಗೆಯಿಂದ ಒಂದೇ ಸೈಡ್ ಮೂವ್ ಆಗಿದೆ ವಿತ್ ಓನ್ಲಿ 2 ಗ್ರೀನ್ ಕ್ಯಾಂಡಲ್ಸ್. 2 ಗ್ರೀನ್ ಕ್ಯಾಂಡಲ್ ಬಿಟ್ಟರೆ ಮಾರ್ಕೆಟ್ ಕಂಟಿನ್ಯೂಸ್ ಮೂವ್ ಆಗಿದೆ. ಬಟ್ ಇಲ್ಲಿಂದ ರಿಕವರಿ ಕೂಡ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ರಿಕವರಿ ಫಾಸ್ಟಾಗಿ ಆಗುತ್ತಾ, ಸ್ಲೋ ಆಗಿ ನಿಲ್ಲುತ್ತೋ ಗೊತ್ತಿಲ್ಲ. ಏನಕ್ಕೆ ರಿಕವರಿ ಕೂಡ ಆಗ್ಬೋದು ಅಂದರೆ, ನಿಮಗೆ ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ, ಕಂಟಿನ್ಯೂಸ್ ಮಾರ್ಕೆಟ್ ಬುಲಿಶ್ ಇದೆ. ಸೊ ಬುಲಿಶ್ ಇರೋ ಮಾರ್ಕೆಟಲ್ಲಿ ನಿಮಗೆ ಲೈಕ್ ಎನಿ ಡಿಪ್ ಬೈಯಿಂಗ್ ಸೈಡ್ ಫಸ್ಟ್ ಅಪ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಮಾರ್ಕೆಟು ಇಲ್ಲಿ ಬಂದಿದೆ, ಇಲ್ಲಿಂದ ಬೈಯರ್ಸ್ ಹೋಲ್ಡ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಏನಾರು ಮಾಡ್ಕೊಳ್ಳಿ, ಅವರು ಹೋಲ್ಡ್ ಯಾರು ಮಾಡ್ಕೊಳ್ಳಿ, ಮಾಡ್ದಲ್ಲಿ ಯಾರು ಇರಲಿ, ಅದು ಕಡೆಗೆ ನಮ್ಗೆ ಏನಾಗಬೇಕು, ದಿನ ಟಾರ್ಗೆಟ್ ದುಡ್ಕೋಬೇಕು, ಹೋಗ್ತಾ ಇರಬೇಕು. ನಾನು ನಿಮಗೆ ಹೇಳೋದಿಷ್ಟೇ, ಕಲೀರಿ, ಕಲ್ತ್ರೆ ಎವ್ರಿಥಿಂಗ್ ಪಾಸಿಬಲ್ ಇನ್ ದಿಸ್ ವರ್ಲ್ಡ್, ಓಕೆನಾ. ನೀವು ಯಾವುದ್ರ ಮೇಲೆ ಎಫರ್ಟ್ ಹಾಕ್ತೀರಾ, ಹಾರ್ಡ್ ವರ್ಕ್ ಹಾಕ್ತೀರಾ, ಅದು ನಿಮ್ಮನ್ನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಅದು ನಿಮ್ಮ ಕೈ ಬಿಡೋದಿಲ್ಲ. ನೀವು ಅದನ್ನು ಬಿಟ್ಟು ಓಡೋಗ್ಬೇಕು ಹೊರತು ಅದು ನಿಮ್ಮ ಕೈ ಬಿಡೋದಿಲ್ಲ. ಬಿಕಾಸ್ ನನ್ನ ಲೈಫ್ ಸೈಕಲಲ್ಲಿ, ನನ್ನ ಸ್ಟೋರಿಯಲ್ಲಿ ನಾನು ನೋಡ್ಕೊಂಡಿರೋದು ಅದನ್ನೇ. ಏನಂದರೆ, ಹಾರ್ಡ್ ವರ್ಕ್ ಪೇಸ್ ಮೋರ್ ದ್ಯಾನ್ ಯುವರ್ ಲಕ್, ಓಕೆನಾ. ಎಷ್ಟೋ ಜನ ಲಕ್ ಅನ್ಕೋಬೋದು, ಎಷ್ಟೋ ಜನ ಇವಾಗ ನಾನು ವಿಡಿಯೋ ನೋಡಿನೂ ತುಂಬ ಜನ ಅಂದ್ಕೊಳ್ತಾರೆ ಲಕ್ ಅಂತ. ಇಟ್ ಈಸ್ ನಾಟ್ ಲಕ್ ಅಂತ ನಾನು ಹೇಳೋದಿಲ್ಲ. ಅದ್ರ ಹಿಂದ್ಗಡೆ ತುಂಬ ನೋವಿನ ಕಥೆಗಳಿರ್ತವೆ. ಯಾರಿಗೇ ಆದರೂ ಅಷ್ಟೇ ತುಂಬ ಖುಷಿ ದಿನಗಳು ಇರ್ತವೆ, ಎರಡೂ ಇರ್ತವೆ. ಆ್ಯಂಡ್ ತುಂಬ ಜನ ನನ್ನನ್ನು ಬೈಕೊಳ್ತೀರಾ ಅಂತಲೂ ಗೊತ್ತು ಎವ್ರಿ ಡೇ, ಬಿಕಾಸ್ ನನಗೆ ಇತ್ತೀಚೆಗೆ ಕೆಲವೊಂದು ಮೆಸೇಜ್ಗಳು ಬರ್ತವೆ. ಇಟ್ ಇಸ್ ಲೈಕ್ ಐ ಫೀಲ್ ಇಟ್ ಲೈಕ್ ಫನ್ನಿ. ಏನಂದರೆ, ಸರ್ ನೀವು ಮಾತ್ರ ದುಡ್ಕೊಳ್ತೀರಾ, ನಮಗೊಂದು ಕಾಲ್ ಟಿಪ್ಸ್ ಕೊಡೋದಿಲ್ಲ, ಕನ್ನಡದವ್ರಿಗೆ ಹೆಲ್ಪ್ ಮಾಡೋದಿಲ್ಲ, ನೀವುಗಳು ಮಾತ್ರ ದುಡ್ಡು ಮಾಡ್ಕೊಳ್ತೀನಿ ಅಂತೀರಾ, ನಮ್ಗಳಿಗೆ ಗೈಡ್ ಮಾಡಿ ಕಾಲ್ ಟಿಪ್ಸ್ ಕೊಡಿ, ನಾವು ಸ್ವಲ್ಪ ದುಡ್ಡು ಮಾಡ್ಕೊಳ್ತೀವಿ. ಎಸ್, ಅಫ್ಕೋರ್ಸ್, ಇಲ್ಲ ಅಂತಲ್ಲ. ನಾನು ನಿಮಗೆ ಹೇಳೋದಿಷ್ಟೇ, ಸೆಂಟಿಮೆಂಟಲ್ ಡೈಲಾಗ್ಸ್ಗಳನ್ನ ಕಳಿಸೋದು ಬಿಡಿ. ಕನ್ನಡದವರು ನಾವು ಕಷ್ಟದಲ್ಲಿದ್ದೀವಿ, ನಾವು ಇದು ಮಾಡಿ, ನೀವು ಕಷ್ಟದಲ್ಲಿದ್ದೀರಾ, ಸ್ಟಾಕ್ ಮಾರ್ಕೆಟಿಗೆ ಒಂದು ದುಡ್ಡು ಕಳ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಮಿಸ್ಟೇಕ್ ಮಾಡಿರೋರು ಯಾರು, ನಾನಾ? ಒಂದು. ಸೆಕೆಂಡು, ಕಾಲ್ ಟಿಪ್ಸ್ ಕೊಡೋಲ್ಲ. ಇವತ್ತಿಗೂ ಹೇಳ್ತೀನಿ, ಯಾರೇ ಟ್ರೇಡ್ ಮಾಡೋವಂಥವ್ರು ಕಾಲ್ ಟಿಪ್ಸ್ ಕೊಡೋದಿಲ್ಲ. ಯಾಕೆ ಅಂದರೆ, ನಾನು ಎಂಟ್ರಿ ಆಗೋ ಪ್ಲೇಸು, ನಾನು ಟೈಪ್ ಮಾಡಿ ನಿಮಗೆ ಪೋಸ್ಟ್ ಮಾಡೋದ್ರೊಳಗಡೆ ಆ ಎಂಟ್ರಿ ಸಿಗೋದೇ ಇಲ್ಲ. ಆನೆಸ್ಟ್ ಹೇಳ್ತೀನಿ, ಎಂಟ್ರಿನೇ ಸಿಗೋಲ್ಲ. ಸೊ ನಿಮ್ಗೆ ಆ ಥರ ಇದ್ದಾಗ ನೀವು ಎಲ್ಲಿಂದ ಕಾಲ್ ಟಿಪ್ಸ್ ಅಟೆಂಡ್ ಮಾಡ್ತೀರಾ? ನಾನು ಪ್ರಾಫಿಟ್ ಮಾಡ್ತೀನಿ, ಕಾಲ್ ಟಿಪ್ಸ್ ಕೊಟ್ಟರು ಕೂಡ ನಾನು ಪ್ರಾಫಿಟಬಲ್ ಆಗಿರ್ತೀನಿ. ಯಾಕೆಂದರೆ ನನಗೆ ಕರೆಕ್ಟಾಗಿ ಎಂಟ್ರಿ ಲೆವೆಲ್ ಸಿಗಿರುತ್ತೆ. ನಿಮಗೆ ಟೈಪ್ ಮಾಡಿ ನಾನು ಪೋಸ್ಟ್ ಮಾಡೋದ್ರೊಳಗಡೆ ನಿಮಗೆ ಆ ಲೆವೆಲ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅವಾಗ ನೀವೇನಾಗುತ್ತೆ, ಸ್ವಲ್ಪ ಹೈಗೆ ಎಂಟ್ರಿ ಆಗುತ್ತೆ, ಲೋಗೆ ಎಂಟ್ರಿ ಆಗುತ್ತೆ. ನಾನು 10-12 ಪಾಯಿಂಟಿಗೆ ಎಕ್ಸಿಟ್ ಆಗ್ಬಿಡ್ತೀನಿ, ನೀವು ಅಲ್ಲಿ ಸ್ಟಕ್ ಆಗ್ಬಿಡ್ತೀರಾ. ಸೊ ಇದೆಲ್ಲ ಬೇಕಾ? ಅದ್ರ ಬದಲು ಕಲೀರಿ. ಸೇಮ್ ನನ್ನ ನಾಲೆಡ್ಜ್ ಏನಿದೆ ಅದೇ ನಾಲೆಡ್ಜಲ್ಲಿ ನಿಮಗೂ ಅದೇ ಲೆವೆಲಿಗೆ ಬಂದಾಗ ಎಂಟ್ರಿ ಆಗಿರ್ತೀರ. ಸೊ ನಿಮಗೂ ಈಸಿ ಅನಿಸುತ್ತೆ. ಅದೇ ನಿಮಗೆ ಕಾಲ್ ಟಿಪ್ಸ್ ಕೊಡೋರು ಹೆಂಗೆ? ಅವ್ರಿಗೆ ಗೊತ್ತು ನಾವು ಕೊಡೋ ಕಾಲ್ ಟಿಪ್ಸು 50-50% ಲೆಕ್ಕ, ಅದು 50-50 ಲೆಕ್ಕ. ಸೊ ಅದು ಯಾವುದೇ ಕಾರಣಕ್ಕೂ ವಿನ್ ಕೂಡ ಆಗೋದಿಲ್ಲ. ಚಲೋ, ನಾನು ಯಾಕೆ ಸುಮ್ಮನೆ ಟ್ರೇಡ್ ಮಾಡಿ ನನ್ನ ಇದ್ರಲ್ಲಿ ದುಡ್ಡು ಕಳ್ಕೊಳ್ಳಿ, ಹುಡ್ಕೋಣ ಒಂದು 50 ಕುರಿಗಳನ್ನ, ಆ ಕುರಿಗಳಿಗೆ ಸ್ವಲ್ಪ ಮೇಯಿಸೋಣ, ಸ್ಟೋರಿಗಳು ತೋರಿಸೋಣ. ದೆನ್ ಅದೇ ಕುರಿಗಳಿಗೆ ನಾನು ಡೈಲಿ ಕಾಲ್ ಟಿಪ್ಸ್ ಕೊಡೋ ಥರ ಹಾಕೋಣ. ಒಂದಿನ ಮಾರ್ಕೆಟ್ ಮೂವ್ ಆಗುತ್ತೆ, ಅವತ್ತು ರಾಕೆಟ್ ಆಗುತ್ತೆ, ಅವತ್ತು ಫುಲ್ಲು ಇನ್ಸ್ಟಾಗ್ರಾಮಲ್ಲಿ ಹಾರಾಡೋಣ. ಸೊ ನಾನು ಮಾಡಿಸ್ದೆ ಇವತ್ತು, ನಾನು ಅಷ್ಟು ಮಾಡಿಸ್ದೆ, ಇಷ್ಟು ಮಾಡಿಸ್ದೆ ಅಂತ. ಸೊ ಇನ್ನೊಂದು 50 ಕುರಿಗಳು ಸಿಗ್ತವೆ, ಆ ಕುರಿಗಳನ್ನ ಮೇಯಿಸೋಣ. ಇದೇ ಆಗ್ತಿರೋದು, ಓಕೆನಾ. ಎಲ್ಲಿ ತನಕ ಕುರಿಗಳಿರ್ತವೆ, ಕುರಿ ಕಡಿಯೋರು ಕೂಡ ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ, ನೆನ್ಪಿಟ್ಕೊಳ್ಳಿ. ಎಲ್ಲಿ ತನಕ ಯು ಆರ್ ಬಿಕಮ್ ಸ್ಮಾರ್ಟರ್, ವೆನ್ ಯು ಆರ್ ಬಿಕಮ್ ಮೋರ್ ಕರೇಜ್ ಆ್ಯಂಡ್ ಅಗ್ರೆಸಿವ್,
ಆಗ್ತಾ ಹೋಗ್ತೀರಾ, ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ನೆವರ್ ಗೆಟ್ ಎಕ್ಸ್ಕ್ಯೂಸಸ್. ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ, ಎಕ್ಸ್ಕ್ಯೂಸ್ಗಳನ್ನ ಕೊಡೋದ ಬಿಡಿ. ಓ ಸಾರ್ ನನಗೆ ಫ್ಯಾಮಿಲಿ ಇದೆ, ಸಾರ್ ನನಗೆ ಕಮಿಟ್ಮೆಂಟ್ಸ್ ಇದ್ದಾವೆ, ಸಾರ್ ನನಗೆ ಲೈಕು ನನ್ನ ಪೇರೆಂಟ್ಸ್ಗಳು ನೋಡ್ಕೊಬೇಕು, ಸಾರ್ ನನ್ನ ಸ್ಯಾಲ್ರಿ ಕಡಿಮೆ ಇದೆ. ಡೋಂಟ್ ಗಿವ್ ಬ್ಲೇಮ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ನ ಲೈಫಲ್ಲಿ ಬಿಟ್ಬಿಡಿ. ನೀವು ಬ್ಲೇಮ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಎಲ್ಲಿ ತನಕ ಮಾಡ್ಕೊಳ್ತೀರಾ, ಯು ನೆವರ್ ಬಿಕಮ್, ಯಾವುದೇ ಫೀಲ್ಡಲ್ಲಿ ಕೂಡ ನೀವು ಉದ್ಧಾರ ಆಗಲ್ಲ. ಡೈರೆಕ್ಟಾಗಿ ಹೇಳ್ತೀನಿ, ಅಟ್ ದ ಎಂಡ್ ನೀವು ಜಾಬ್ ಮಾಡೋ ಫೀಲ್ಡ್ ಎಲ್ಲಿ ವರ್ಕ್ ಮಾಡ್ತಿರ್ತೀರಾ ಅಲ್ಲಿ ಬಕೆಟ್ ಹಿಡ್ಕೊಂಡು ಬದುಕಬೇಕೋ ಹೊರತು ನೀವು ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಎಕ್ಸ್ಕ್ಯೂಸ್ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಬಿಕಾಸ್ ನಾನು ಎಕ್ಸ್ಕ್ಯೂಸ್ಗಳು ನನಗೆ ಎಷ್ಟು ಆಗಿದೆ ಅಷ್ಟು ಕೊಟ್ಕೊಂಡಿದ್ದೀರಿ. ನಾನು ಅಟ್ಲೀಸ್ಟ್ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ಏನು ಸರ್ವೈವ್ ಆಗ್ತೀನಲ್ಲ ಅದು ನಾನು ಆಗೋಕ್ಕಾಗ್ತಿರಲ್ಲ. ಬಿಕಾಸ್ ದೇರ್ ವಿಲ್ ಬಿ ಮೆನಿ ಟೈಮ್ಸ್ ಏನಾಗುತ್ತೆ ಗೊತ್ತಾ, ನೀವೊಂದು ಫೀಲ್ಡಿಗೆ ಬಂದಾಗ ನೀವು ಹಿಂದಿನ ಫೀಲ್ಡಲ್ಲಿ ಲೈಕು ನಿಮ್ಮ ಕೊಲೀಗ್ಸೇ ಇರ್ಬೋದು, ಯಾರೇ ಇರ್ಬೋದು, ಒಳ್ಳೆ ಪ್ರಮೋಷನ್ ತೊಗೊಂಡು ಮುಂದೋಗಿರ್ತಾರೆ. ಇಲ್ಲ ನಿಮಗೆ ಬೇರೆ ಬೇರೆ ಅದೇ ಫೀಲ್ಡ್ ಬೇರೆ ಬೇರೆ ಒಳ್ಳೆ ಆಪರ್ಚುನಿಟಿಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ. ಅಯ್ಯೋ ನಾನು ಇಲ್ಲೇ ಕಂಟಿನ್ಯೂ ಮಾಡಲಾ, ಸ್ಟ್ರಗಲ್ ಮಾಡ್ತೀನಿ, ಅಥವಾ ಜಾಬ್ ಸಿಗ್ತಾಯಿತ್ತು ಹೋಗ್ಬಿಡೋಣ, ಇವೆಲ್ಲ ಬರ್ತವೆ. ಇವೆಲ್ಲ ಫೇಸ್ಗಳು ನಾನು ನೋಡಿರೋನು. ಸೊ ಅದಕ್ಕೆ ಹೇಳೋದು, ನೆವರ್ ಥಿಂಕ್, ನೆವರ್ ಗಿವ್ ಎಕ್ಸ್ಕ್ಯೂಸ್. ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ನೀವು ಬಿಡು, ನಮ್ಮಪ್ಪನ ಹತ್ರನೂ 10 ಎಕರೆ ಜಮೀನು ಇದ್ದರೆ ನಾನು ಇನ್ನೊಬ್ಬನ ಥರನೇ ನಾನು ದುಡಿತಿದ್ದೆ. ಬಟ್ ನೆವರ್. ನಿಮ್ಮ ಹತ್ರ 1 ಎಕರೆ ಇದೆಯಾ, ಮೇಕ್ ಇಟ್ ಸ್ಮಾರ್ಟ್. ಥಿಂಗ್ಸ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದರಲ್ಲಿ ಏನು ಮಾಡ್ಬೋದು ಅನ್ನೋದು ಥಿಂಕ್ ಮಾಡಿ. ಅದನ್ನೇ ನಿಮ್ಮ ಮೈಂಡಿಗೆ ನೀವೇ ಸಮಾಧಾನ ಮಾಡ್ಕೊಳ್ಳೋದ್ರಿಂದ ಏನು ಸಿಗುತ್ತೆ ಲೈಫಲ್ಲಿ? ನೋ ವೇ. ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೇ, ನೀವು ಸಮಾಧಾನ ಮಾಡ್ಕೊಳ್ಳೋದ್ರಿಂದ ಏನೂ ಸಿಗೋದಿಲ್ಲ. ಯಾಕೆ ಮಾರ್ಕೆಟ್ ಕೆಳಗಡೆ ಬರ್ತಿದೆ, ಯಾಕೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ಈ ಥಿಂಗ್ಸು. ಈಗ ತುಂಬ ಜನ ನನಗೆ 70-80% ಪೀಪಲ್ ಕಳಿಸೋದು, ಸರ್ ಯಾವ ಕ್ಯಾಂಡಲಲ್ಲಿ ನೀವು ಹೆಂಗಾದ್ರೆ ಎಂಟ್ರಿ ಆಗ್ತೀರಾ, ಕ್ಯಾಂಡಲ್ಸ್ಗಳಲ್ಲಿ ಹೆಂಗೆ ಫಾರ್ಮ್ ಆಗಬೇಕು? ಗುರು, ಕ್ಯಾಂಡಲ್ಸ್ ಇರೋದೇ ಫಾರ್ಮ್ ಆಗಲಿಕ್ಕೆ. ಅದು 1 ನಿಮಿಷಕ್ಕಾಗಲಿ 5 ನಿಮಿಷಕ್ಕಾಗಲಿ ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಕ್ಯಾಂಡಲ್ ಫಾರ್ಮ್ ಮಾಡಿಸೋರು ಯಾರು, ಅವ್ರು ಇಂಪಾರ್ಟೆಂಟ್. ಕ್ಯಾಂಡಲ್ ಫಾರ್ಮ್ ಮಾಡಿಸೋರು ದೊಡ್ಡವರು, ಅವ್ರು ಯಾವ ಥರ ಕ್ಯಾಂಡಲಾರು ಫಾರ್ಮ್ ಮಾಡಿಸ್ಲಿ. ಇವತ್ತವರೆಗೂ ಕ್ಯಾಂಡಲ್ಸ್ಗಳು ನೋಡಿ ಟ್ರೇಡ್ ಮಾಡಿ ಉದ್ಧಾರ ಆಗೋನು ತುಂಬ ಕಡಿಮೆ ನಾನು ನೋಡ್ದಂಗೆ. ದೇ ಆಲ್ವೇಸ್ ಬಿಲೀವ್ಸ್ ದೇರ್ ಲೆವೆಲ್ಸ್. ಈ ಲೆವೆಲಿಗೆ ಬಂತ ಎಂಟ್ರಿ ಆಗು. ಏನಕ್ಕೆ ಎಂಟ್ರಿ ಆಗ್ತೀನಿ ನನಗೆ ಗೊತ್ತಿದೆ ಅಷ್ಟೇ. ಅದು ಕ್ಯಾಂಡಲ್ ಯಾವ ಥರನಾರು ಫಾರ್ಮ್ ಆಗಲಿ, ದಟ್ಸ್ ಇಂಪಾರ್ಟೆಂಟ್. ಓಕೆನಾ? ಓಕೆ, ಕಲಿಬೇಕು ಅನ್ನೋರು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ಸಾರಿ, ಇವತ್ತು ಸ್ವಲ್ಪ ನಿಮಗೆ ಅಗ್ರೆಸಿವ್ ಆಗಿ ಏನಾದರೂ ಮಾತಾಡಿದ್ದೀನಿ ಅನಿಸಿದರೆ ಸಾರಿ ಫಾರ್ ದಟ್. ಲೈಕ್ ಅದೇನು ನನಗೆ ಅಗ್ರೆಸಿವ್ ಅಂತ ಅನಿಸೋದಿಲ್ಲ. ಇಟ್ ಇಸ್ ಲೈಕ್ ಎ ಪಾಸಿಟಿವ್ನೆಸ್ ಬೆಳೆಸ್ಕೊಬೇಕು ಲೈಫಲ್ಲಿ, ಅಷ್ಟೇ ನಿಮಗೆ ಹೇಳ್ತಿರೋದು. ಅದನ್ನು ಬಿಟ್ಟು ದಿನಾ ಬೆಳಗ್ಗೆ ಎದ್ದು ಕೊರಗೋದ್ರಿಂದ ಏನೂ ಆಗೋದಿಲ್ಲ. ಬಿಟ್ಬಿಡಿ ಅದನ್ನು. ಓಕೆನಾ? ಕಲಿಬೇಕು ಅನ್ನೋರು ನಂದು 24ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಆ್ಯಂಡ್ ಆಲ್ಸೋ ಲೈಕ್ ಥ್ಯಾಂಕ್ ಯು. ಸಮ್ ಲೈಕ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ನಾನೇ ಕೇಳಿ ಲೈಕ್ಸ್ಗೆ ಹಾಕ್ಸ್ಕೊಂಡಂಗೆ ಆಗೋಯ್ತದು. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಟೇಕ್ ಕೇರ್, ಬಾಯ್.